ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನೋಡಿ, ನಾವು ಊಟ ಮಾಡಿ 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 ರೋಗ ತಂದ್ಕೊಂಡ್ಬಿಟ್ಟಿದ್ದೀವಿ. ಟೀ ಕುಡಿತೀವಿ, ಕಾಫಿ ಕುಡಿತೀವಿ, ಡ್ರಿಂಕ್ಸ್ ಅಂತೆ ಏನೇನೋ ಜ್ಯೂಸ್ ಎಲ್ಲ ಕುಡಿದು ರೋಗದಲ್ಲೇ ಇದ್ದೀವಿ ವಿನಃ ನಾವು ಆರೋಗ್ಯವಾಗಿ ಇರ್ತಾನೇ ಇಲ್ಲ. ಇದು ನಮ್ಮ ಬದುಕಿನ ಒಂದು ಪದ್ಧತಿಯಾಗಿದೆ. ಊಟ ಮಾಡೋದು ಒಂದು ಪದ್ಧತಿ, ಸಂಪ್ರದಾಯ. ತಿನ್ನಬೇಕು, ಬದುಕೋಕ್ಕೋಸ್ಕರ ತಿಂತಾಯಿದ್ದೀವಿ. ಆದರೆ ಹಾಗೆಯೇ ರೋಗದಲ್ಲಿ ನರಡ್ತಿರ್ತೀವಿ. ತಿನ್ನೋ ಪದಾರ್ಥದಲ್ಲಿ ಏನೇನಿದೆಯೋ ಗೊತ್ತಿಲ್ಲ. ಅಕ್ಕಿಲಿ ಏನಿತ್ತೋ, ರಾಗಿಲಿ ಏನಿತ್ತೋ, ಗೋಧಿಲಿ ಏನಿತ್ತೋ, ಸೊಪ್ಪು ತರಕಾರಿ ಏನೇನು ವಿಷಯಗಳಿತ್ತೋ, ಟಾಕ್ಸಿನ್ ಇತ್ತೋ ಗೊತ್ತಿಲ್ಲ. ಆದರೆ ತಿಂದಿದ್ದೀವಿ, ಒಳಗೋಗಿದೆ, ಸ್ಟಾಕ್ ಆಗಿದೆ. ಇದನ್ನು ಕ್ಲೀನ್ ಮಾಡಲಿಕ್ಕೆ ಏನು ಬೇಕೋ, ಔಷಧಿಗಿಂತ ಹೆಚ್ಚಾಗಿ ಕ್ಲೀನ್ ಮಾಡಲಿಕ್ಕೆ ಮಂತ್ರಗಳು ಬೇಕು ಅಂತ ಹೇಳ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಸಿದ್ಧಿ ಮಾಡ್ಕೊಳ್ಳೋದು ಹೇಗೆ ಮಂತ್ರಗಳನ್ನು ಅಂತ. ಬೇಕಾದಷ್ಟು ಮಂತ್ರಗಳಿವೆ ಜಗತ್ತಿನಲ್ಲಿ. ಯಾವುದಾದ್ರು ಒಂದು ಮಂತ್ರನ ಸಿದ್ಧಿ ಮಾಡಿಕೊಂಡ್ರೆ ನಮ್ಮ ದೇಹದಲ್ಲಿರೋ ಕಲ್ಮಶ ತೆಗೆದಾಕತ್ತೆ. ಭಗವಂತನ ಹತ್ರಕ್ಕೆ ನಾವು ಹೋಗ್ತೀವಿ, ಅವನ ಜೊತೆ ಮಾತಾಡ್ತೀವಿ. ಯಾವುದರಿಂದ? ಈಗ ವೈರಿಂಗ್ ಆಗಿದೆ, ಸ್ವಿಚ್ ಆನ್ ಮಾಡಿದ್ದೀನಿ, ಆದರೆ ಬಲ್ಪೇ ಆನ್ ಆಗ್ತಿಲ್ಲ. ವಾಷಿಂಗ್ ಮಿಷಿನ್ ಚೆನ್ನಾಗಿದೆ, ಬಟ್ಟೆ ಹಾಕ್ಬಿಟ್ಟಿದ್ದೀನಿ, ಆನ್ ಮಾಡಿದ್ದೀನಿ, ಬಟ್ಟೆ ಒಗೆಯೋಕ್ಕೆ ಶುರು ಮಾಡ್ತಿಲ್ಲ. ಕಾರಣ ಒಳಗೆ ಕರೆಂಟೇ ಹರಿದಿಲ್ಲ. ಕರೆಂಟ್ ಇಲ್ಲ ಅಂದರೆ ಯಾವುದೂ ಆನ್ ಆಗಲ್ಲ. ಹಾಗೆ ಈ ದೇಹಕ್ಕೆ ಮಂತ್ರ ಒಂದು ಶಕ್ತಿ ಅನ್ನೋದು ಇದ್ದಾಗ ಎಲ್ಲ ಅಂಗಾಂಗಗಳು ವರ್ಕ್ ಆಗುತ್ತೆ. ಆದ್ದರಿಂದ ಮಂತ್ರಶಕ್ತಿ ಬಹಳ ಇಂಪಾರ್ಟೆಂಟು, ಸಾಧನೆ ಇಂಪಾರ್ಟೆಂಟು. ಮಂತ್ರ ಅಂದ್ರೇನು? ಮನನತ್ರಾಯೇತಿ ಮಂತ್ರ, ಮನಸ್ಸಲ್ಲಿ ಹೇಳುವಂಥದ್ದು ಮಂತ್ರ ಅಂತ. ಮಂತ್ರ ಪ್ರತಿಯೊಂದು ಅಂಗಾಂಗಗಳಲ್ಲೂ ಕೂಡ ಕೆಲಸ ಮಾಡ್ತದೆ. ಮಂತ್ರದ ಬಗ್ಗೆ ಮಾತಾಡಬೇಕು ಅಂದರೆ ಕಡೆ ಪಕ್ಷ 3 ವರ್ಷ ಬೇಕು. ದಿನ ಮಾತಾಡ್ತೀನಿ ಅಂದರೆ 3 ವರ್ಷ ತನಕ ಮಾತಾಡ್ಬೋದು ಮಂತ್ರದ ಬಗ್ಗೆ. ಅಷ್ಟು ವಿಶೇಷವಾದ ಶಕ್ತಿ ಇದೆ ಮಂತ್ರದಲ್ಲಿ, ಪವರ್ ಇದೆ. ಇವತ್ತು ನಾನು ಮಂತ್ರ ಸಿದ್ಧಿ ಮಾಡ್ಕೊಳ್ಳೋದು ಹೇಗೆ ಅಂತ. ಕೆಲವರು ಕೇಳ್ತಾರೆ, ನನಗೆ ಮಂತ್ರೋಪದೇಶ ಆಯಿತು, ಸಿದ್ಧಿ ಆಗಿಲ್ಲ ಅಂತ. ಸಿದ್ಧಿ ಆಗಬೇಕು ಅಂದರೆ ಲಕ್ಷಗಟ್ಟಲೆ ಜಪ ಮಾಡಬೇಕು. ಬದುಕಿರೋರ್ಗು 3 ಹೊತ್ತು ಊಟ ಮಾಡ್ತೀವಿ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ, ಇದು ಮಧ್ಯೆ ಸ್ನ್ಯಾಕ್ಸು, ಆಳು ಮುಳು ತಿಂದು ಬದುಕ್ತಾ ಇರ್ತೀವಿ. ಮಂತ್ರ ಸಿದ್ಧಿ ಮಾಡಿಕೊಂಡ್ರೆ ನಾವು ಯಾರನ್ನು ನೋಡಬೇಕು, ಯಾರ ಜೊತೆ ಮಾತಾಡಬೇಕು ಅಂತಿದ್ದು ಅವ್ರು ಕನೆಕ್ಟ್ ಆಗ್ತೀವಿ. ಗಣಪತಿ ಮಂತ್ರ, ಸರಸ್ವತಿ ಮಂತ್ರ, ದುರ್ಗಿ ಮಂತ್ರ, ಶಿವ ಮಂತ್ರ, ವಿಷ್ಣು ಮಂತ್ರ, ಹೀಗೆ ಯಾವುದೋ ಒಂದು ಮಂತ್ರದಲ್ಲಿ ಉಪದೇಶ ಆಗಿದ್ದರೆ ಅದನ್ನು ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು? ಮಂತ್ರ ಉಪದೇಶ ಅಂತಂದರೆ ಒಂದು ಮಂತ್ರ ಕಲಿಸ್ತೀವಿ. ಈಗ ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್ ಅಂತ ಹೇಳ್ತೀವಿ. ಹಾಗೆ ಮಂತ್ರ ಉಪದೇಶ ಆಗುತ್ತೆ ಯಾವುದೋ ಒಂದು ಸಮಸ್ಯೆಗೆ. ಅದನ್ನು ಸಾಧನೆ ಮಾಡ್ಕೋಬೇಕು ಅಂತಂದರೆ ದೀಕ್ಷೆ ಆಗಬೇಕು. ಮಂತ್ರ ಹೇಳಿಕೆ ದೀಕ್ಷೆ ಬೇಕಾಗಿಲ್ಲ. ಸಾಧನೆ ಮಾಡಿ ಆ ಮಂತ್ರವನ್ನು ಚೆನ್ನಾಗಿ ಸಿದ್ಧಿ ಮಾಡಿ ಆ ದೇವತಾ ಜೊತೆ ನಾನು ಮಾತಾಡಬೇಕು, ಅವ್ರು ನನಗೆ ವಶೀಕರಣ ಮಾಡ್ಕೋಬೇಕು ಅಂದರೆ ದೀಕ್ಷೆ ಆಗಬೇಕು. ಸಾಧನೆಗೆ ದೀಕ್ಷೆ ಆಗಬೇಕು. ಕೇಳೋದಕ್ಕೆ, ಓದೋಕ್ಕೆ, ಬರೀಕ್ಕೆ ಮಂತ್ರ ದೀಕ್ಷೆ ಬೇಕಾಗಿಲ್ಲ, ನನ್ನ ಅನುಭವದ ಮಾತು. ಈಗ ಯಾರಿಗೋ ಒಬ್ಬರಿಗೆ ಓಂ ನಮೋ ನಾರಾಯಣಾಯ ಅನ್ನೋ ಒಂದು ಮಂತ್ರ ದೀಕ್ಷೆ ಆಗುತ್ತೆ, ಮಂತ್ರ ಜಪ ಮಾಡಿ ಅಂತಾರೆ. ಅವ್ರ ದಿನ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಅಥವಾ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ, ಓಂ ಶಿವಾಯ ನಮಃ, ಹೀಗೆ ಓಂ ನಮಃ ಶಿವಾಯ, ಓಂ ನಮಃ ಶಿವ ಒಂದು ಉಪದೇಶ ಮಾಡಿರ್ತಾರೆ. ಸಾಧನೆ ಮಾಡು ಅಂತ ಹೇಳಿಲ್ಲ, ಉಪದೇಶ ಆಗಿರ್ತದೆ ಅಷ್ಟೇ. ಸಾಧನೆ ಆಗಬೇಕು ಅಂದರೆ ದೀಕ್ಷೆ ತಗೋಬೇಕು. ಇದು ಎರಡು ಭಾಳ ವಿಶೇಷವಾದ ಅರ್ಥ ಇದೆ ಇದರಲ್ಲಿ. ನನಗೆ ಇದನ್ನು ಒಂದು 5 ಲಕ್ಷ ಜಪ ಮಾಡು ಅಂತಾರೆ. 5 ಲಕ್ಷ ಜಪ ಮಾಡು ಅಂತಾರೆ. ನಾನು ಕೂತ್ಕೊಂಡು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಅಥವಾ ವಿಷ್ಣು ಮಂತ್ರ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣ ಅಂತ ಬಾಯಿ ಬಿಟ್ಟು ಹೇಳ್ತಾ ಇರ್ತೀರಿ ಮನೆಯೊಳಗಡೆ. ಎಲ್ರಿಗೂ ಕೇಳೋ ಹಾಗೆ, ನನಗೂ ಕೇಳಿಸೋ ಹಾಗೆ. ಯಾವಾಗ ನಾವು ಬಾಯಿ ಬಿಟ್ಟು ಹೇಳ್ತೀವೋ, ನಾವು ಯಾವಾಗ ಎಲ್ರಿಗೂ ಕೇಳೋವಾಗ ಹೇಳ್ತೀವೋ, ಆಗ ಆ ಒಂದು ಸ್ಟೈಲ್ಗೆ ವೈಖರಿ ಅಂತ ಕರೀತಾರೆ. ಬಾಯ್ಬಿಟ್ಟು 2 ಲಕ್ಷ ಜಪ ಮಾಡಬೇಕ್ರಿ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣ ಅಂದಾಗ 2 ಲಕ್ಷ ಜೋರಾಗಿ ಹೇಳಿ 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 ಸುಸ್ತಾಗ್ಬಿಟ್ಟಿರ್ತದೆ. ಇಲ್ಲೆಲ್ಲ ನೋವು ಬಂದುಬಿಟ್ಟಿರ್ತದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಜೋರಾಗಿ ಹೇಳ್ತೀವಿ. ಯಾಕೆ? ತುಟಿ ಮೂಮೆಂಟ್ ಇದೆ, ತುಟಿಗಳು ಅಲ್ಲಾಡ್ತಿದೆ, ನಾಲ್ಗೆ ಹೊರಡ್ತಾ ಇದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣ. ಯಾವುದೋ ಒಂದು ಮಂತ್ರ 2 ಲಕ್ಷ, 5 ಲಕ್ಷ, 6 ಲಕ್ಷ, 10 ಲಕ್ಷ ಮಾಡಬೇಕು ಅಂತ ಹೇಳ್ತಾರೆ ಗುರುಗಳು. ನನಗೇನಾಗುತ್ತೆ, ಹೇಳ್ತಾ ಹೇಳ್ತಾ ನಿದ್ದೆ ಬರುತ್ತೆ, ಸುಸ್ತಾಗತ್ತೆ. ಬಾಯ್ಬಿಟ್ಟು ಮಂತ್ರ ಹೇಳಿದ್ರೆ ಅದಕ್ಕೆ ವೈಖರಿ ಅಂತಾರೆ. ಇನ್ನೊಮ್ಮೆ ಹೇಳ್ತೀನಿ, ಬಾಯ್ಬಿಟ್ಟು ಮಂತ್ರ ಹೇಳಿದ್ರೆ, ಜೋರಾಗಿ ಹೇಳಿದ್ರೆ, ಆಡಿಬಲ್ ಆಗಿತ್ತು ಅಂದರೆ ಅದಕ್ಕೆ ವೈಖರಿ ಅಂತ ಕರೀತಾರೆ.
ಉಚ್ಚಾರಣೆ. ಓಂ ನಮಃ ಶಿವಾಯ. ಈಗ ಒಂದು ಯಾವುದೋ ಒಂದು ಮಾಲಮಂತ್ರ. ಓಂ ನಮೋ ಭಗವತೆ ದತ್ತಾತ್ರೇಯಾಯ ಸ್ಮರಣಮಾತು ಸಂತುಷ್ಟಾಯ ಮಹಾಭಯ ನಿವಾರಣಾಯ ಮಹಜ್ಞಾನಪ್ರದಾಚಿದಾನಂದಾತ್ಮನೆ ಬಾಲೋನ್ಮತ್ತ ಪಿಶಾಚಿವೇಶಾಯ ಮಹಾಯೋಗಿನವಧೂತಾಯ ಅನಸೂಯಾನಂದವರ್ಧನಾಯ ತ್ರಿಪುತ್ರಾಯ ಓಂ ಭವಬಂಧ ವಿಮೋಚನಾಯ ಆಂ ಅಸಾಧ್ಯ ಸಾಧನ ಮ್ರೀಂ ಸರ್ವವಿಭೂತಿದಾಯ ಕ್ರೋಮ ಅಸಾಧ್ಯಾಕರ್ಷಣ ಐಂ ವಾಕ್ಪ್ರದಾಯ ಕ್ಲೀಂ ಜಗತ್ರ ವಶೀಕರಣಾಯ ಸೌಹ ಸರ್ವಮನಕ್ಷೋಭಣ ಶ್ರೀ ಮಹಾಸಂಪತ್ಪ್ರದಾಯ ಗ್ಲೋಂ ಭೂಮಂಡಲಾಧಿಪತ್ಯಪ್ರದಾಯ ದ್ರಾಂ ಚಿರಂಜೀವಿನೇ ವಶಟ್ ವಶೀಕರ ಔಷಟ್ ಆಕರ್ಷ ಹುಂ ವಿದ್ವೇಷ ಪಟ್ ಉಚ್ಚಾಟ ಯಟಹಡ ಸ್ತಂಭಯ ಖೇಂ ಮಾರಿ ನಮ ಸಂಪನ್ನಯ ಸ್ವಾಹ ಪೋಷಯ ಪರಮಂತ ಪರತಂತ್ರಾಣಿ ಚಿಂದಿ ಗ್ರಹ ನಿವಾರಯ ವ್ಯಾಧಿನ್ ವಿನಾಶಯ ದುಃಖಂ ಹರ ದಾರಿದ್ರ್ಯಂ ವಿದ್ರಾವಯ ದೇಹಂ ಪೋಷಯ ಚಿತ್ತಂ ತೋಷಯ ಸರ್ವಮಂತ ಸ್ವರೂಪಾಯ ಸರ್ವಯಂತ ಸ್ವರೂಪಾಯ ಸರ್ವತಂತ್ರ ಸ್ವರೂಪಾಯ ಸರ್ವಪಲ್ಲವ ಸ್ವರೂಪಾಯ ಓಂ ನಮೋ ಭಗವತೆ ಮಹಾಸಿದ್ಧಾಯ ದತ್ತಾತ್ರೇಯಾಯ ಸ್ವಾಹ. ಈ ಒಂದು ದೊಡ್ಡ ಮಂತ್ರನ 5 ಲಕ್ಷ 10 ಲಕ್ಷ ಹೇಳು ಅಂದ್ಬಿಡ್ತಾರೆ. ಹೆಂಗೆ ಹೇಳೋದು? ಇಷ್ಟು ಹೇಳೋಕ್ಕೆ ಇಷ್ಟು ಜೋರಾಗಿ ಹೇಳಿ ಸುಸ್ತಾಗ್ಬಿಟ್ಟಿರ್ತೀವಿ, ನಿದ್ದೆ ಬರ್ತದೆ, ಟಯರ್ಡ್ ಆಗಿರ್ತೀವಿ, ನಿದ್ದೆ ಮಾಡಬೇಕು ಅನಿಸುತ್ತೆ. ಜೋರಾಗಿ ಮಂತ್ರ ಹೇಳಿದ್ರೆ ಅದಕ್ಕೆ ವೈಖರಿ. ಒಬ್ಬ ಮಂತ್ರ ಕೂತ್ಕೊಂಡು ಜೋರಾಗಿ ಹೇಳ್ತಿದ್ದಾರೆ ವೈಖರಿ ಅಂತ ಹೇಳ್ಬೇಕು. ವೈಖರಿ ಅಂದ್ರೇನು? ಎಲ್ರಿಗೂ ಕೇಳೋ ಹಾಗೆ ತನಗೂ ಕೇಳೋ ಹಾಗೆ ಹೇಳ್ಕೊಳ್ಳೋಂಥ ವೈಖರಿ. ಇದನ್ನು 10 ಲಕ್ಷ 20 ಲಕ್ಷ ಜಪ ಮಾಡಬೇಕು. ಈ ದತ್ತಾತ್ರೇಯ ಮೂಲ ಮಂತ್ರ ಇದು. ಇದಕ್ಕೆ ಮಾಲ ಮಂತ್ರ ಅಂತಾರೆ ನಾ ಹೇಳಿದ್ದು. ಇದನ್ನು ನಾನು 10 ಲಕ್ಷ 20 ಲಕ್ಷ ಮಾಡಬೇಕು, 12 ಲಕ್ಷ ಮಾಡಬೇಕು ಅಂದರೆ ಹೆಂಗೆ ಮಾಡಬೇಕು? ಎಷ್ಟು ವರ್ಷ ತಗೊಳ್ತದೆ? ನಾನು ಸಾಯೋವರೆಗೂ ಮಾಡಿದ್ರೂ ಮುಗಿಯಲ್ಲ. 12 ಲಕ್ಷ 20 ಲಕ್ಷ 30 ಲಕ್ಷ. ಅದಕ್ಕೇನು ಮಾಡಬೇಕು? ಸುಸ್ತಾಗಬಾರ್ದು ಅನ್ನೋದು ಇನ್ನೊಂದು ಮಾಡಿದೆ. ಉಪಾಸನ ಮಂತ್ರ. ಉಪಾಸನ ನೋಡಿ. ಓಂ ನಮೋ ಭಗವತೆ ದತ್ತಾತ್ರೇಯ, ಓಂ ನಮೋ ಭಗವತೆ ದತ್ತಾತ್ರೇಯ, ಓಂ ನಮಃ ಶಿವಾಯ, 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 ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ತುಟಿ ಅಲ್ಲಾಡಿಸ್ಕೊಂಡು ಮೆತ್ತಿಗೆ ಹೇಳೋದು, ಗುಣಗೋದು. ಗೊಣಗ್ತಾ ಇದ್ದೇನಪ್ಪ ನೀನು, ಗೊಣಗ್ತಾ ಇದ್ದಾನೆ ಅಂತೇಳ ಹಿಂಗೆ ನೋಡಿ ತುಟಿಗಳು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸೌಂಡ್ ಇಲ್ಲ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ. ಆಗ ಬಾಡಿ ದಣುವಾಗಲ್ಲ, ದೇಹ ನಡಗಲ್ಲ. ವೈಖರಿ ಅಂದರೆ ಜೋರಾಗಿ ಹೇಳೋದು, ಆಡಿಬಲ್ಲು, ಎಲ್ರಿಗೂ ಕೇಳೋದು. ಅಂದರೆ ಉಪಾಸನಾ ವಿಧಿ ಅಂತಂದರೆ ಸುಮ್ಮನೆ ದುಟಿ ಮೂಮೆಂಟಲ್ಲಿ ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ. ಇಷ್ಟೇ. ನೀವು ಒಂದು ವೈಖರಿ = 108 ಉಪಾಸನೆ ಅಂತ. ನಾನು ಜೋರಾಗಿ ಹೇಳೋ ಬದಲು ತುಟಿಯ ಸುಮ್ಮನೆ ಹಿಂಗೆ ತುಟಿಲಿ ಅಲ್ಲಾಡಿಸ್ಕೊಂಡು ತುಟಿ ವೈಬ್ರೇಷನ್ ಮಾಡ್ಕೊಂಡ್ರೆ ಅದು 108 ಸಲ ಹೇಳ್ದಂಗಂತೆ. ನೋಡಿ ಹೆಂಗಿದೆ ಪವರ್. ಆಗ ದಣು ಆಗಲ್ಲ, ಸುಸ್ತಾಗಲ್ಲ. ಅಂದರೆ ವೈಖರಿಗಿಂತ ಉಪಾಸನ ಬಹಳ ಇಂಪಾರ್ಟೆಂಟು. ಹಾಗಾದ್ರೆ ಇನ್ನೂ ಒಂದು 3 ಸ್ಟೈಲು ಮಂತ್ರ ಸಾಧನೆ ಮಾಡೋದಕ್ಕೆ ಟೆಕ್ನಿಕ್ಸ್ ಹೇಳ್ಕೊಟ್ಟಿದ್ದಾರೆ ಮಂತ್ರಶಾಸ್ತ್ರದಲ್ಲಿ. ವೈಖರಿ ಅಂದರೆ ಜೋರಾಗಿ ಹೇಳೋದು, ಎಲ್ರಿಗೂ ಕೇಳೋ ಹಾಗೆ. ಉಪಾಸನ ಅಂತ ಸುಮ್ಮನೆ ತುಟಿ ಲಿಪ್ಸ್ ಮೂಮೆಂಟ್ ಆಗೋದು, ನಿಮ್ಗೆ ನೀವೇ ಗೊಣಗೋದು. ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಅಂತ. ಇನ್ನೊಂದು ಇದೆ ಮಧ್ಯಮ ಅಂಥೇಳಿ, ಇನ್ನೊಂದು ವೆರೈಟಿ ಸ್ಟೈಲು. ಮಧ್ಯಮ ಅಂದರೆ ತುಟಿನೂ ಅಲ್ಲಾಡ್ಸೋಂಗಿಲ್ಲ, ನಾಲಿಗೆನೂ ಅಲ್ಲಾಡ್ಸೋಂಗಿಲ್ಲ, ಸುಮ್ಮನೆ ಮೌನವಾಗಿ ಮನಸ್ಸಲ್ಲೇ ಓಂ ನಮಃ ಶಿವಾಯ, ಓಂ ನಮಃ ಶಿವ, ಮನಸ್ಸಲ್ಲೇ ಓಂ ನಮೋ ನಾರಾಯಣ. ಒಂದೇ ಒಂದು ಸಲ ನೀವು ತುಟಿ ಅಲ್ಲಾಡಿಸ್ತಾನೆ, ನಾಲ್ಗೆನೂ ಅಲ್ಲಾಡಿಸ್ತಾನೆ, ಒಂದು ಸಲ ಹೇಳಿದ್ರೆ ಅದು 108ಕ್ಕೆ ಸಮಾನ ಅಂತೆ. ನೋಡಿ ಹೆಂಗಿದೆ. ಅಲ್ಲಿಗೆ ತುಟಿ ಅಲ್ಲಾಡಬಾರ್ದು, ನಾಲ್ಗೆ ಅಲ್ಲಾಡಬಾರ್ದು, ಒಳಗಡೆ ಅಲ್ಲಿಗಲ್ಲಿ ಕಚ್ಚಬಾರ್ದು, ನಾಲ್ಗೆ ಅಲ್ಲಾಡಬಾರ್ದು, ತುಟಿ ಶೇಕ್ ಆಗಬಾರ್ದು. ಸುಮ್ಮನೆ ಮಧ್ಯಮ ಅಂದರೆ ಮಾನಸಿಕವಾಗಿ ಮಾಡೋದು, ಮನಸ್ಸಲ್ಲೇ ಓಂ ನಮಃ ಶಿವಾಯ ಅಂತ ಮನಸ್ಸಲ್ಲಿ. ಅಂದರೆ ಒಂದು ಸಲ ಅಂದರೆ ಅದು 108 ಸಲ ಆಗುತ್ತಂತೆ. ನೋಡಿ ಒಂದೇ ಒಂದು ಸಲ ಮನಸ್ಸಲ್ಲಿ ತುಟಿ ಅಲ್ಲಾಡಿಸ್ತಾನೆ, ನಾಲ್ಗೆ ಶೇಕ್ ಮಾಡ್ತಾನೆ, ಅಲ್ಲಿಗಲ್ಲು ಕಚ್ಚಿದ್ದಾನೆ, ಸುಮ್ಮನೆ ಓಂ ನಮೋ ನಾರಾಯಣಾಯ ಅಂದರೆ 108 ಸಲ ಆಗುತ್ತೆ. ಈ ಸ್ಟೈಲ್ಗೆ ಮಧ್ಯಮ ಅಂತ ಕರೀತಾರೆ. ನಾನು 12 ಲಕ್ಷ 20 ಲಕ್ಷನ ನಾನು ಸಾಯೋ ತನಕ ಜಪ ಮಾಡಬೇಕು. ಅದು ಬದಲು ಮನಸ್ಸು ಕಣ್ಮುಚ್ಕೊಂಡು ತುಟಿ ಅಲ್ಲಾಡಿಸ್ತಾನೆ, ನಾಲ್ಗೆ ಅಲ್ಲಾಡಿಸ್ತಾನೆ, ಹಲ್ಲು ಕಚ್ಚಿದ್ದಾನೆ, ಓಂ ನಮೋ ನಾರಾಯಣ ಅಂತ ಮನಸ್ಸಲ್ಲಿ. ಅಂದರೆ ಒಂದು ಸಲ ಅಂದರೆ ಅದು 108 ಸಲ ಹೇಳಿದಷ್ಟು ಫಲ ಬರ್ತದಂತೆ. ಒಂದು ಸಲ ಹೇಳಿದ್ರೆ 108 ಸಲ ಬಂತು. ಅಂಥದ್ದು ಮನಸ್ಸಲ್ಲೇ 108 ಸಲ ಹೇಳಿದ್ರೆ 108 × 108 ಮಾಡಿದ್ರೆ ಎಷ್ಟಾಯಿತು? 11,000 ಚಿಲ್ಲರೆ ಬಂತು. 11,664 ಸಲ ಹೇಳ್ದಂಗೆ ಆಯಿತು. ಚೆಕ್ ಮಾಡಿ ನೋಡಿ. ಯಾವುದೇ ಮಂತ್ರ ತೊಗೊಳ್ಳಿ, ಓಂ ಅನ್ನೋದೇ ತೊಗೊಳ್ಳಿ, ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣ ಅಥವಾ ದೊಡ್ಡ ದೊಡ್ಡ ಮಂತ್ರಗಳನ್ನೇ
ಕಣ್ಮುಚ್ಚಿ, ತುಟಿ ಅಲ್ಲಾಡಿಸ್ಬಾರ್ದು, ನಾಲ್ಗೆ ಶೇಕ್ ಮಾಡಬಾರ್ದು, ಅಲ್ಲಿ ಕಚ್ಚಬಾರ್ದು. ಒಂದು ಸಲ ಒಂದು ಮಂತ್ರ ಓಂ ನಮಃ ಶಿವಾಯ ಅಂತ ಮನಸ್ಸಲ್ಲಿ ಅಂದರೆ ಅದು 108 ಸಲ ಆಯಿತು. ಅಂಥದ್ದು ಓಂ ನಮಃ ಶಿವಾಯ ಮನಸ್ಸಲ್ಲಿ 108 ಸಲ ಹೇಳೋದಾಯಿತು. 108 ಇಂಟು 108 11,664 ಸಲ ಹೇಳ್ದಂಗೆ ಆಯಿತು. ನೋಡಿ, 10 ನಿಮಿಷದಲ್ಲಿ 11,000 ಹೇಳ್ಬಿಟ್ರಿ. ನೀವು ಬಾಯ್ಬಿಟ್ಟು ಹೇಳಿದ್ರೆ 11,000 ಎಷ್ಟೊತ್ತು ಕೂತ್ಕೋಬೇಕು? 4-5 ಅವರ್ಸ್ ಕೂತ್ಕೋಬೇಕು. ಅದು ದೊಡ್ಡ ದೊಡ್ಡ ಮಂತ್ರ ಆದರೆ ಏನು ಮಾಡೋದು? ಭಾಳ ಕಷ್ಟ. ಇದಕ್ಕೆ ಮಧ್ಯಮ ಅಂತಾರೆ. ಇನ್ನೂ ನನಗೆ 12 ಲಕ್ಷ 50 ಲಕ್ಷ ಎಲ್ಲ ಜಪ ಮಾಡಬೇಕು ಅಂತ ಹೇಳ್ಬಿಟ್ರು. ಏನು ಮಾಡೋದು? 12 ಲಕ್ಷ ಹೇಳ್ಬೇಕಾದ್ರೆ ನಾನು 5-6 ವರ್ಷ 7-8 ವರ್ಷ ಜಪ ಮಾಡ್ತಾ ಕೂತಿರ್ಬೇಕು ಕೆಲಸ ಬಿಟ್ಟು. ಮಧ್ಯಮದಲ್ಲಿ ಹೇಳಿದ್ರೆ ಒಂದು ಸಲ ಹೇಳಿದ್ರೆ 102 ಸಲ ಹೇಳ್ದಂಗೆ ಆಯಿತು. ಅದೇ ಮಂತ್ರನ ಮತ್ತೆ 102 ಸಲ ಹೇಳಿದ್ರೆ 11,064 ಸಲ ಆಗೋಯ್ತು. ಈಗ ಪಶ್ಯಂತಿ ಅಂತೇಳಿ, ಪಶ್ಯಂತಿ ಅಂತಂದ್ರೇನು? ನೋಡೋದು ಅಂತ ಅರ್ಥ. ಕಣ್ಮುಚ್ಕೊಳ್ಳೋದು. ಪಶ್ಯಂತಿ ಅಂತಂದರೆ, ಈಗ ನಾವು ಗಣಪತಿ ಮಂತ್ರ ಹೇಳ್ತೀವಿ ಅಂತ ಇಟ್ಕೊಳ್ಳಿ. ಗಣಪತಿನ ಕಣ್ಣು ಮುಚ್ಕೊಂಡು ನೋಡೋದು, ಗಣಪತಿ ಆಕಾರ ನೋಡೋದು. ಆಗ ಓಂ ಗಂ ಗಣಪತಯೇ ನಮಃ, ಗಣಪತಿ ನೋಡಿಕೊಂಡು ಓಂ ಗಂ ಗಣಪತಿಯೇ ನಮಃ, 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 ಓಂ ಗಂ ಗಣಪತಿಯೇ ನಮಃ ಅಂಥೇಳಿ 108 ಸಲ ನಾವು ಮನಸ್ಸಲ್ಲೇ ಆ ರೂಪ ಚಿತ್ತಿಸ್ಕೊಂಡು ಮಾಡಿದ್ರೆ, ರೂಪದ ಜೊತೆಗೆ ಮಂತ್ರ ಸೇರಿದಾಗ ಅದು ಪಶ್ಯಂತಿ ಅಂತ ಆಯಿತು. ಪಶ್ಯಂತಿ ಅಂದ್ರೇನು ನೋಡಿ. ಮಧ್ಯಮ ಅಂದರೆ ಒಂದು ಸಲ ಹೇಳಿದರೆ 108 ಸಲ ಹೇಳ್ದಂಗೆ ಆಯಿತು. ಪಶ್ಯಂತಿ ಅಂತಂದರೆ 108 ಸಲ ಹೇಳಿದ್ರೆ 108 ಇಂಟು 108 ಏನಾಯಿತು? 11,640 ಆಯಿತು. ಈ ಪಶ್ಯಂತಿನಲ್ಲಿ ಇನ್ನೊಂದು ವೆರೈಟಿ ಇದೆ, ಅದನ್ನು ಪರ ಅಂತ ಕರೀತಾರೆ. ಏನಂತಾರೆ? ಪರ ಅಂತಂದ್ರೇನು? 108 ಸಲ ಓಂ ಗಂ ಗಣಪತಿಯೇ ನಮಃ, ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣ ಅಂತ ತುಟಿ ಅಲ್ಲಾಡಿಸ್ಬಾರ್ದು, ನಾಲ್ಗೆ ಅಲ್ಲಾಡಿಸ್ಬಾರ್ದು, ಅಲ್ಲಿ ಕಡಿಬಾರ್ದು, ಅಲ್ಲಿ ಮೇಲೆ ಅಲ್ಲಿರಬಾರ್ದು. ನೀವು ಯಾವುದನ್ನು ನೋಡ್ತಿದ್ದೀರೋ, ಯಾವ ದೇವ್ರ ಬಗ್ಗೆ ಪ್ರಾರ್ಥನೆ ಮಾಡ್ತಿದ್ದೀರೋ, ಜಪ ಮಾಡ್ತಿರೋ, ಆ ದೇವ್ರನ್ನ ನೆನೆಸ್ಕೋಬೇಕು. ಆ ಮಂತ್ರ ಒಳಗೆ ಹೇಳ್ತಾ ಇರಬೇಕು. ಆಗ 11,664 ಏನಿತ್ತೋ, ಈಗ 108 ಪಶ್ಯಂತಿ ಅಂದ್ರೇನು? 108 ಸಲ ಇಂಟು 108 ಸಲ ಹೇಳಿದಾಗ, ಮನಸ್ಸಲ್ಲೇ 108 ಸಲನ ಹೇಳಿದಾಗ ಅದು 11,664 ಆಯಿತು. 11,664 ಬಂತು. ಈಗ ದೃಶ್ಯ ಮತ್ತು ಶಬ್ದ, ರೂಪ ಮತ್ತು ಶಬ್ದ ಕಣ್ಮುಚ್ಕೊಂಡು ದುರ್ಗಿ ನೆನೆಸ್ಕೊಂಡ್ರೆ ಓಂ ದುರ್ಗಾಯ ನಮಃ, ಮನಸ್ಸಲ್ಲಿ ಆ ದುರ್ಗಿನ ನೆನೆಸ್ಕೊಂಡು ದುರ್ಗಾಯ ನಮಃ ಅಂತ ಹೇಳಿದ್ರೆ, ಅಂಥದ್ದು 11,664 ಸಲ ನೀವು ಹೇಳಿದ್ರೆ, 11,664 ಸಲ ನೀವು ಹೇಳಿದ್ರೆ ಎಷ್ಟು? 108 ಬಾರಿ. ಆಗ 12 ಲಕ್ಷ ಚಿಲ್ಲರೆ ಆಯ್ತಲ್ಲ. 12,59,712 ಸಲ ಹೇಳ್ದಂಗೆ ಆಯ್ತು. ಒಂದು ದಿನದಲ್ಲಿ 12,59,712 ಸಲ ಹೇಳ್ದಂಗೆ ಆಯಿತು. ಇದು ನಾನು ಲೆಕ್ಕ ಹಾಕಿರೋದು. ಇನ್ನೊಮ್ಮೆ ಹೇಳ್ತೀನಿ, ಇದಕ್ಕೆ ಹೇಳ್ತಾರೆ ಪರ ಅಂತಾರೆ. ಒಂದು ಸಲ ಹೇಳಿದ್ರೆ ಅದು ವೈಖರಿ ಅಂತಾರೆ, ಜೋರಾಗಿ ಹೇಳಿದ್ರೆ. ತುಟಿ ಸುಮ್ಮನೆ ಶೇಕ್ ಮಾಡ್ಕೊಂಡು ಹೇಳಿದ್ರೆ ಉಪಾಸನ ಅಂತಾರೆ. ಸುಮ್ಮನೆ ತುಟಿ ಅಲ್ಲಾಡಿಸ್ಕೊಂಡು ಹೇಳಿದ್ರೆ ಒಂದು ಸಲ ಹೇಳಿದ್ರೆ 108 ಸಲ ಹೇಳ್ದಂಗೆ ಆಯಿತು. ಮಧ್ಯಮ ಅಂದ್ರೇನು? ಒಂದು ತುಟಿ ಅಲ್ಲಾಡಿಸ್ಬಾರ್ದು, ನಾಲ್ಗೆ ಅಲ್ಲಾಡಿಸ್ಬಾರ್ದು, ಅಲ್ಲಿ ಕಚ್ಚಬಾರ್ದು, ಮನಸ್ಸಲ್ಲೇ ಆ ಮಂತ್ರ ಹೇಳಬೇಕು. ಒಂದು ಸಲ ಮಂತ್ರ ಹೇಳಿದ್ರೆ ಅದೇನಾಗತ್ತೆ? 108ಕ್ಕೆ ಸಮಾನ ಆಯಿತು. ಪಶ್ಯಂತಿ ಅಂತಂದರೆ ಮನಸ್ಸಲ್ಲೇ 108 ಸಲ, ಮನಸ್ಸಲ್ಲೇ ಬಾಯಿ ತುಟಿ ಯಾವುದು ಶೇಕ್ ಮಾಡ್ದು ಹೇಳ್ತಾ ಬಂದರೆ 108 ಏನದು 11,664 ಆಯಿತು. ಪರ ಅಂತಂದರೆ ದೇವರ ಚಿತ್ರ ಮತ್ತು ಆ ಮಂತ್ರನ ಮನಸ್ಸಲ್ಲಿ 11,664ನ್ನು 108 ಸಲ. ಇವತ್ತು 11,664, ಮಧ್ಯಾಹ್ನ 11,644, ಈ ಥರದಲ್ಲಿ 108 ಬಾರಿ ಜಪ ಮಾಡಿದ್ರೆ 12,59,712 ಸಲ ಆಗುತ್ತೆ. 11,664 ಇಂಟು 108 ಮಾಡಿ, ಅದು ಪರಾಶಕ್ತಿ ಅಂತಾರೆ. ಆಗ ಒಂದಿನದಲ್ಲಿ 12 ಲಕ್ಷ ಹೇಳ್ಬೋದಲ್ಲ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 11,664 ಇಂಟು 108 ಸಲ, 11,664 108 ಸಲ ಹೇಳಿದ್ರೆ 12,59,712 ಆಯಿತು. ಆಗ ನಿಮಗೆ ಜಪ ಸಿದ್ಧಿ ಆಯಿತು.
ಆಗ ನಿಮ್ಗೆ ಯಾವ ದೇವ್ರು ಜಪ ಮಾಡಿದ್ರು ಅವ್ರು ಕನ್ಸಲ್ಲಿ ಕಾಣ್ತಾರೆ, ಪಕ್ಕದಲ್ಲಿ ಬಂದು ನಿಂತಂಗಾಗತ್ತೆ, ನಿಮಗೆ ಹಿಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಇದೆಲ್ಲ ಹೇಳ್ತಾ ಹೋಗ್ತಾರೆ. ಈ ಥರ ವೈಖರಿ, ಉಪಾಸನ, ಮಧ್ಯಮ, ಪರ ಈ ರೀತಿ ಈ ಒಂದು ಮತ್ತು ಪಶ್ಯಂತಿ ಈ ಒಂದು ಟ್ಯಾಲೆಂಟನ್ನು ನೀವು ಕಲ್ತ್ಕೊಂಡ್ರೆ 6 ತಿಂಗಳಲ್ಲಿ ಕೋಟಿಗಟ್ಟಲೆ ಜಪ ಮಾಡ್ಬೋದು. 6 ತಿಂಗಳಲ್ಲಿ ನೀವು ಕೋಟಿಗಟ್ಟಲೆ ಜಪ ಮಾಡಿಬಿಟ್ರೆ ನೀವೇ ದೊಡ್ಡ ಪವಾಡ ಪುರುಷರಾಗ್ಬಿಡ್ತೀರಿ. ಅದಕ್ಕೆ ಹೇಳೋದು ಮನೆಗೊಬ್ಬ ಮಾಂತ್ರಿಕನಿರಬೇಕು ಅಂತ. ಮಂತ್ರ ಸಾಧನೆ ಮಾಡೋದು ಹೀಗೆ ಅಂತ. 12,59,712 ಜಪ ಮಾಡಬೇಕಾದ್ರೆ ಎಷ್ಟು ತಿಂಗಳು ಎಷ್ಟು ವರ್ಷ ಬೇಕು ನಿಮಗೆ? ಜಿಗುಪ್ಸ ಬಂದು ಬಿಟ್ಬಿಡ್ತೀರಿ. ಅದ್ರ ಬದಲು ಕಣ್ಮುಚ್ಕೊಂಡು ಆ ದೇವರ ಚಿತ್ರನ 11,664 ಸಲ ಅಂತ 108 ಸಲ ಮಾಡಿಬಿಟ್ರೆ 15-20 ದಿನದಲ್ಲೇ 12,59,712 ಸಲ ಮಾಡ್ದಂಗೆ ಆಗುತ್ತೆ. ಇದೇ ಥರ ಮಾಡ್ತಾ 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 ಹೋದರೆ ಮಂತ್ರಶಕ್ತಿ ಜಾಸ್ತಿ ಆಗುತ್ತೆ, ಸಿದ್ಧಿ ಆಗುತ್ತೆ. ವೈಖರಿಯಿಂದ ಜೋರಾಗಿ ಹೇಳೋದು ಎಲ್ಲರೂ ಕೇಳಿಸೋ ಹಾಗೆ ಸುಸ್ತಾಗತ್ತೆ, ಅದನ್ನು ಕಮ್ಮಿ ಮಾಡಿಕೊಡಿ. ಬಟ್ ವೈಖರಿ ಹೇಳಬೇಕು. ನಿಮಗೆ ಆ ಪದಗಳ ಉಚ್ಚಾರಣೆ ಅದು ಕಣ್ಮುಚ್ಕೊಂಡು ಹೇಳೋಷ್ಟು ಲೆವೆಲ್ ಬರಬೇಕು ಅಂದರೆ ದಿನ ಜೋರಾಗಿ ಹೇಳ್ತಾ ಇರಬೇಕು. ಹೇಳ್ತಾ 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 ನಿಮಗೆ ಅದು ಸಿದ್ಧಿ ಇದನ್ನು ರೂಢಿ ಆಗಿಬಿಡ್ತದೆ. ಆಮೇಲೆ ಜಸ್ಟ್ ತುಟಿ ಮೂಮೆಂಟ್ಸ್ ಉಪಾಸನ, ವೈಖರಿಯಿಂದ ಉಪಾಸನ ಬರಬೇಕು. ಆಮೇಲೆ ಮಧ್ಯಮ, ಸುಮ್ಮನೆ ಕಣ್ಮುಚ್ಕೊಂಡು ಒಂದು ಸಲ ಹೇಳಿದ್ರೆ ಅದು 108 ಸಲ ಆಗಿಬಿಡ್ತದೆ. ಪಶ್ಯಂತಿ, ಆ 108 ಸಲನ ಮನಸಲ್ಲೇ ಹೇಳಿದ್ರೆ ಅದು 108 11,664 ಆಯಿತು. ಹಾಗೆ ಪರ ಅಂದರೆ ಆ ದೈವತಾ ಸ್ವರೂಪ, ನೀವು ಯಾವ್ದು ಧ್ಯಾನ ಮಾಡ್ತಿರೋ ಆ ದೇವತದ ರೂಪ ಮತ್ತು ಆ ಮಂತ್ರನ ಎರಡು ಜೊತೆ ಸೇರಿಸ್ಕೊಂಡು ತುಟಿ ಅಲ್ಲಾಡಿಸಿ ಹೇಳ್ತಾ ಇದ್ದರೆ ಪರ, ಅದು ಲಕ್ಷಗಟ್ಟಲೆ ಆಗಿಬಿಡ್ತದೆ. ಇದರಿಂದ ಏನು ಲಾಭ ಅಂದರೆ ಬಾಡಿ ಒಳಗಿರೋ ಮಾಲಿಕ್ಯೂಲ್ಸು, ಆ್ಯಟಮ್ಸು ಸೈಲೆಂಟಾಗಿ ಆ್ಯಕ್ಟಿವೇಟ್ ಆಗುತ್ತೆ. ನೀವು ಎಷ್ಟು ಕಣ್ಮುಚ್ಕೊಂಡು ತುಟಿ ಬಾಯಿ ಅಲ್ಲಾಡಿಸಿ ಮೌನವಾಗಿ ಜಪ ಮಾಡ್ತಿರೋ ಪೂರ್ವಜನ್ಮದ ಶಾಪಗಳೆಲ್ಲ ಬರ್ನ್ ಆಗಿಬಿಡ್ತದೆ. DNA ಒಳಗೆ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್ನಲ್ಲಿ ಹೇಳಿದ್ದೇ ಮಂತ್ರನ 12 ಲಕ್ಷ 20 ಲಕ್ಷ 1 ಕೋಟಿ ಜಪ ಮಾಡ್ತಿದ್ರೆ ಈಗ ಇವರೇನು ಯಡು ಸಿದ್ಧಲಿಂಗೇಶ್ವರ, ಜೇನ್ಕಲ್ ಸಿದ್ದೇಶ್ವರ, ರಾಘವೇಂದ್ರ ಸ್ವಾಮಿಗಳು ಇವರೆಲ್ಲ ಅವರು ಮಂತ್ರಿಕಲಲ್ಲ, ಅಂದರೆ ಮಂತ್ರ ಜಪ ಮಾಡಿಲ್ಲ, ಗುರುಮುಖೇನ ಉಪದೇಶ ಆಗಿ ಹೇಳಿದ್ದೆ ಮಂತ್ರನ ಕೋಟಿಗಟ್ಟಲೆ 2, 10, 20, 50, 60 ಕೋಟಿ ಮಾಡಿ 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 ಪವಾಡ ಪುರುಷರಾಗ್ಬಿಡ್ತಾರೆ. ಹಾಗೆ ಪ್ರತಿಯೊಂದು ಸೆಲ್ಲಲ್ಲಿ ನಮ್ಮ ಪೂರ್ವಜನ್ಮದ ಶಾಪಗಳೆಲ್ಲ ಬರ್ನ್ ಆದಾಗಲೇ ನಾವು ಪವಾಡ ಪುರುಷರಾಗೋದು. ನಮ್ಮ ಸೆಲ್ಲೊಳಗಡೆ ಶಾಪ ಪಾಪಗಳು ಕ್ಲೀನಾಗಿ ನಾಶ ಆದಾಗಲೇ ನಾವು ತ್ರಿಕಾಲ ಜ್ಞಾನಿ ಆಗೋದು. ನಮ್ಮ DNA ಕ್ಲೀನ್ ಆಯಿತು ಅಂದರೆ ಎಲ್ಲ X and Y ಕ್ರೋಮೋಸೋಮ್ಸು ಕ್ಲೀನ್ ಆಯಿತು ಅಂತಂದರೆ ನಮಗೆ ಯಾವ ಥರ ಅವತಾರ ತಾಳಲಿಕ್ಕೆ ಅವಕಾಶ ಆಗ್ತದೆ. ಆದ್ದರಿಂದ ನಾವು ತಿನ್ನೋ ಅನ್ನ, ನಾವು ಕುಡಿಯೋ ಟೀ, ಕಾಫಿ, ಬೋರ್ಬಿಟಾ, ಜ್ಯೂಸು ಇದು ಯಾವುದು ಪವಾಡ ಮಾಡಿಸಲ್ಲ, ಇನ್ನೂ ನಮ್ಗೆ ತೊಂದರೆನೇ ಮಾಡಿಸುತ್ತೆ. ತಿಂದೇ ಕ್ಯಾನ್ಸರ್ ಬಂತು, ತಿಂದೇ ಪ್ಯಾರಾಲಿಸಿಸ್ ಆಯಿತು, ಕುಡಿದೇ ಲಂಗ್ಸು ಎಲ್ಲ ಡ್ಯಾಮೇಜ್ ಆಗೋಯ್ತು. ಆದರೆ ಜಪ ಮಾಡಿ ಯಾರೂ ರೋಗ ಬಂದಿದೆ, ಜಪ ಮಾಡಿ ಹಾಳಾಗಿದ್ದೀನಿ ಅಂತ ಚರಿತ್ರಲ್ಲೇ ಇಲ್ಲ, ಇತಿಹಾಸದಲ್ಲೇ ಇಲ್ಲ. ಆದ್ದರಿಂದ ಜಪ ಆಹಾರಕ್ಕಿಂತಲೂ ಶ್ರೇಷ್ಠ. ನನ್ನ ಗುರುಗಳು, ನನಗೆ ಕಾಯಕಲ್ಪ ವಿದ್ಯೆ ಕಲಿಸಿದಂಥ ಒಬ್ಬರು ಗುರುಗಳು 180 ವರ್ಷ ಬದುಕಿದ್ರು. ಅವ್ರು ಊಟ ತಿಂಡಿ ಮಾಡಲ್ಲ, ಜಪ. ನನಗೆ ಕಲಿಸಿದಂಥ ಗುರುಗಳು 120 ವರ್ಷ ಇದ್ದರು. ಹೆಂಗೆ ಅಂತ ಕೇಳಿದಾಗ ಜಪ ಕೂತ್ಕೊಂಡು ದಿನಗಟ್ಟಲೆ, ವಾರಗಟ್ಟಲೆ, ವರ್ಷಗಟ್ಟಲೆ, ತಿಂಗಾನುಗಟ್ಟಲೆ ಜಪ ಮಾಡ್ತಿರ್ತಾರೆ. ಜಪನೇ ಆ ಜಪಶಕ್ತಿ, ಆ ಸೌಂಡ್ ಏನಾಗುತ್ತೆ, ವೈಬ್ರೇಷನ್ ಬರುತ್ತೆ. ಆ ವೈಬ್ರೇಷನಲ್ಲಿ ನಿಮಗೆ ಈ ಒಂದು ರೂಪ ಸೃಷ್ಟಿಯಾಗ್ತದೆ. ಗಣಪತಿ, ಸರಸ್ವತಿ, ಶಾರದೆ, ವಿಷ್ಣು, ಶಿವ ಎಕ್ಸೆಟ್ರಾ. ಆ ಶಕ್ತಿ, ಆ ಇಮೇಜು ನಮಗೆ ಕಾಪಾಡ್ತಾ ಬರ್ತದೆ. ಆ ಮಂತ್ರಶಕ್ತಿ ನರನಾಡಿಗಳಿಗೆ ಶಕ್ತಿ ತುಂಬುತ್ತಂತೆ. ಅದರಿಂದ ಹೇಳಿದ ಮಂತ್ರನೇ ಹೇಳ್ತಾ ಇರಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ರಿಪಿಟೇಷನ್. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಈ ಥರ ಮಾಡ್ತಾ 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 ಆಗ ನನ್ನ ಪೂರ್ವಜನ್ಮದ ಕರ್ಮಗಳು, ಅಪ್ಪನಿಂದ ಬಂದಂಥದ್ದು XY ಕ್ರೋಮೋಸೋಮ್ಸು, XX ಕ್ರೋಮೋಸೋಮ್ಸು, ಜೆನೆಟಿಕ್ಸ್, ವಂಶಪಾರಂಪರ್ಯದಿಂದ ಬಂದಿರೋ ಜೀನ್ಸ್, ಇದೆಲ್ಲ ಈ ಪಶ್ಯಂತಿ ಪರ ಅಂದ್ರೇನು, ಮನಸ್ಸಲ್ಲಿ ಆ ದೇವರ ಚಿತ್ರ ನೆನೆಸ್ಕೊಂಡು ಆ ಮಂತ್ರದ ಅಕ್ಷರಗಳನ್ನು ರಿಪೀಟ್ ಮಾಡ್ತಾ ಇರೋದು. 11,664 ಇಂಟು 108 ಸಲ ಹೇಳಿಬಿಟ್ರೆ 12,59,712 ಸಲ ಜಪ ಮಾಡಿದಾಗತ್ತೆ. ಈ ರೀತಿ ವೈಖರಿ, ಉಪಾಸನ, ಮಧ್ಯಮ, ಪಶ್ಯಂತಿ,
ಮತ್ತು ಪರ, ಈ 5 ವೆರೈಟಿ ಮಂತ್ರ ಪಠನೆ ಪಂಚಕೋಶಗಳನ್ನು ಶುದ್ಧಿ ಮಾಡ್ತದಂತೆ. ಪಂಚ ಅನ್ನಮಯ ಕೋಶ, ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಹೀಗೆ 5 ಕೋಶಗಳನ್ನು ಕ್ಲೀನ್ ಮಾಡುತ್ತಂತೆ. ಅದನ್ನು ತುಂಬ ಜೋರಾಗಿ ಹೇಳಬೇಕು, ಒಂದು 5-6 ತಿಂಗಳು ಹೇಳಿ ಜಪ ಮಾಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ. ಆಮೇಲೆ ಹೋಗ್ತಾ ಲಿಪ್ಸ್ ಮೂಮೆಂಟ್ ಮಾಡಿ. ಆಮೇಲೆ ಹೇಳಲಿಕ್ಕೆ ಲಿಪ್ಸ್ ಮೂಮೆಂಟೇ ಮಾಡಬೇಡಿ. ಒಂದು ಸಲ ಅಲ್ಲೂ ಟಚ್ ಮಾಡ್ತಾನೆ, ನಾಲ್ಗೆ ಅಲ್ಲಾಡಿಸ್ತಾನೆ, ತುಟಿ ಅಲ್ಲಾಡಿಸ್ತಾನೆ, ಒಂದೇ ಸಲ ಅಂದರೆ ಅದು 108 ಸಲ ಹೇಳ್ದಂಗೆ ಅರ್ಥ. ನೋಡಿ ಹೆಂಗಿದೆ. ಆ 108 ಸಲ ಹೇಳೋದಕ್ಕೆ ಮಧ್ಯಮ ಅಂತಾರೆ. ಅದೇ 108 ಸಲನ ಮನಸಲ್ಲೇ ಹೇಳ್ಬಿಟ್ರೆ ಅದು ಪಶ್ಯತಿ. ಪಶ್ಯಂತಿ ಅಂತಂದರೆ 108 × 108. ಆ ಪಶ್ಯಂತಿ ಅನ್ನೋದು ಭಾಳ ವಿಶೇಷ. 11,664 ಯಾವುದೇ ಮಂತ್ರ ಆಗಲಿ, ದುರ್ಗಿ ಗಣಪತಿ ಯಾವುದೇ ಆಗಲಿ, ಅದು 108 ಸಲ ಹೇಳಿದ್ರೆ 12 ಲಕ್ಷದ ಮೇಲೆ ಹೊಟ್ಟೋಗುತ್ತೆ. ಈಗ ಒಂದು ವಾರ 15 ದಿವಸ ಜಪ ಮಾಡಿದ್ರೆ ಒಂದು ತಿಂಗಳಲ್ಲಿ ದೊಡ್ಡ ಪವಾಡ ಪುರುಷ ಆಗಿಬಿಡ್ತೀವಿ. ನಾಳೆ ಆಗೋದೆಲ್ಲ ಗೊತ್ತಾಗುತ್ತೆ, ಹಿಂದೇನು ನಡೆದಿತ್ತು ಗೊತ್ತಾಗುತ್ತೆ, ಇವಾಗೇನು ಆಗಬೇಕು ಅಂತ ಗೊತ್ತಾಗ್ತದೆ. ಇದು ಮಂತ್ರ. ಅದಕ್ಕೆ ಹೇಳ್ತೀವಿ, ಮನೆಗೊಬ್ಬ ಮಾಂತ್ರಿಕನಿದ್ದಾಗ ಎಲ್ಲ ಗೊತ್ತಾಗುತ್ತೆ ಜಗತ್ತಲ್ಲಿ ಏನಾಗ್ತದೆ ಅಂತ. ಯಾವಾಗ ಸಿದ್ಧಿ ಆದಾಗ ಈ 5 ವೆರೈಟಿ ಸಿದ್ಧಿ ಮಾಡಿಕೊಂಡ್ರೆ ಖಂಡಿತ ನೀವು ದೊಡ್ಡ ಮಾಂತ್ರಿಕನಾಗ್ತೀರಿ, ಮಂತ್ರ ಸಿದ್ಧಿ ಮಾಡಿ ದೊಡ್ಡ ಪವಾಡ ಪುರುಷ ಆಗ್ತೀರಿ. ಈ ಮಾಂಸಮಯ ದೇಹ ಮಂತ್ರಮಯ ದೇಹ ಆಗಬೇಕು. ಈ ಮಾಂಸಮಯ ದೇಹ ಮಂತ್ರ ಇರುವಂಥ ಶಕ್ತಿಯುತವಾದಂಥ ದೇಹ ಆಗಬೇಕು ಅಂತ ಹೇಳ್ತಾ, ನಮ್ಮ ಹಳೆಯ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕಲ್ಲಿ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತಿರ್ತೀವಿ. ಇದ್ರ ಜೊತೆಗೆ ನಿಮಗೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.